ಹಿರಿಯ ನಾಯಕರನ್ನ ಕಡೆಗಣಿಸಿದ ಸರ್ ಪಕ್ಷ? ಖಂಡಿತವಾಗಿಯೂ ಇಲ್ಲ ಇದರಲ್ಲಿ. ಸೊ ಹಿರಿಯರನ್ನು ಕಾಂಗ್ರೆಸ್ ಯಾವ ಕೂಡ ಕಡೆಗಣಿಸುವುದಿಲ್ಲ, ಗೌರವ ಕೊಡ್ತದೆ. ಅದಕ್ಕೆ ಸ್ಥಾನಮಾನ ಖಂಡಿತವಾಗಿ ಹೊತ್ತು ಕೊಟ್ಟಿದೆ. ರಾಜಕೀಯದ ಅನುಭವ ಸ್ವಲ್ಪ ಕಮ್ಮಿ ಇರೋರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ, ಇವ್ರನ್ನ ಮಾತ್ರ ಕಡೆಗಣಿಸ್ತಾ ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಅರ್ಥ ಯಾವ ಅದರಲ್ಲಿ ಬಂದ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಸರ್, ಹೌದು, ಅದಕ್ಕೋಸ್ಕರ ಎಲ್ಲ ಹಿರಿಯರು ಬೇಕು, ಕಿರಿಯರು ಬೇಕು, ಸರ್ವರು ಕೂಡ ಇವತ್ತು ಬೇಕಾಗ್ತದೆ ಇದರಲ್ಲಿ. ಇದನ್ನೆಲ್ಲ ಕೂಡ ಮುಖ್ಯಮಂತ್ರಿಗಳು ಅದನ್ನು ಮತ್ತು ಪಕ್ಷ ಅಧ್ಯಕ್ಷ ಕೂತನ್ನು ಬಗೆಹರಿಸ್ತಾರೆ. ಕಾಂಗ್ರೆಸ್ ಹೇಗಾಗಲು ಒಗ್ಗಟ್ಟಿದೆ, ಇನ್ನೂ ಕೂಡ ಒಗ್ಗಟ್ಟಿದೆ. ನಾವು ಉತ್ತಮವಾದ ಆಡಳಿತವನ್ನು ಜನರಿಗೆ ಕೊಟ್ಟು ಜನ ಮೆಚ್ಚುವಂಥ ಸರ್ಕಾರ ಅಂತೇಳಿ ನಾವು ಸ್ಥಾಪಿದ್ದೇವೆ. ಕೊಟ್ಟ ಮಾತನ್ನ ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥದ್ದೇನೆ ಕಾಂಗ್ರೆಸ್ನಲ್ಲಿ ಈಗ ಬರ್ತಾ ಇರುವಂಥ ಒಂದೊಂದು ಅಂಶ. ಸೊ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಏನು ಸರ್, ಏನು ನಡೀತಿದೆ? ನಮ್ಗೆ ಆ ರೀತಿ ಏನಾಗಿದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ನೋಡೋದಾದ್ರೆ ಬಹುಶಃ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆ ಕೂಡ ಬಗೆಹರಿತದೆ. ಸರ್, ಬೆಂಗಳೂರಿನ ಹಿಡಿತದಲ್ಲಿ ಇರುವಂಥದ್ದು ರಾಮಲಿಂಗಾರೆಡ್ಡಿ ಅವರು ಇಂಚಿಂಚು ಗೊತ್ತಿದೆ. ಜಿಬೆ ಎಲೆಕ್ಷನ್ ಬರ್ತಾ ಇದೆ, ಅವ್ರಿಗೇನೆ ಬೆಂಗಳೂರು ಅಭಿವೃದ್ಧಿ ಕೊಡಲಿಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ. ಈಗ ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಯಾವತ್ತೂ ಈ ಥರ ಮಾಡಿರಲಿಲ್ಲ, ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ. ಮೊದಲನೇದಾಗಿದೆ ಭಾಳ ದೊಡ್ಡ ಹೊಡೆತ ಅನ್ಸಲ್ವಾ ಸರ್? ಯಾವ ವಿಚಾರದ್ದು ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರು ಬಗೆಹರಿಸುತ್ತಾರೆ. ಕಾಂಗ್ರೆಸ್ಗೆ ಎಲ್ಲರಿಗೂ ಒಟ್ಟಿಗೆ ತಗೊಂಡು ಹೋಗ್ತೇವೆ ಮತ್ತು ಎಲ್ಲಕ್ಕೂ ಜೊತೆಯಲ್ಲಿ ಇರ್ತಾರೆ. ರಾಮಲಿಂಗಾರೆಡ್ಡಿ ಕೂಡ ನಮ್ಮ ಪಕ್ಷ ಹಿರಿಯ ನಾಯಕರು, ಅವರು ಕೂಡ ಬಲಿಷ್ಠಗೊಳಿಸಲಿಕ್ಕೆ ತನ್ನ ಸಹಕಾರ ಕೂಡ ಅವರೆಲ್ಲ ನಮ್ಮ ಜೊತೆಯಲ್ಲಿ ಇರ್ತಾರೆ. ಈಗ ಆಗಿರೋ ಕ್ಯಾಬಿನೆಟ್ ಏನಿದೆ ಅದು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ವೇ ಅಲ್ಲ, ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್, ಎಲ್ಲರೂ ಅವರೇ ಇದ್ದಾರೆ ಅಂತ ವಿರೋಧ ಪಕ್ಷದ ನಾಯಕರು ಈಗಷ್ಟೇ ಹೇಳ್ಬಿಟ್ಟು ಹೋದ್ರು. ಇನ್ನು 48 ಗಂಟೆಯಲ್ಲೇ ಕಾಂಗ್ರೆಸ್ 3 ಬಾಗಿಲಾಗಿದೆ ಅಂತ. ನೋಡಿ, ವಿರೋಧ ಪಕ್ಷದ ನಾಯಕರಿಗೆ ನಾನು ಏನು ಹೇಳಲಿಕ್ಕೆ ಹೋಗುದಿಲ್ಲ, ಅದು ಅವರ ಕೆಲಸ ಅಲ್ಲ. ಅವ್ರು ಹೇಳ್ತಾವೆ ವಿರೋಧ ಏನಾದೊಂದು ಹೇಳಲೇಬೇಕು, ಅದಕ್ಕಾಗಿ ಹೆಸರಾಗಿಟ್ಟಿದ್ದಾರೆ ವಿರೋಧ ಪಕ್ಷ ಅಂತೇಳಿ. ಅದಕ್ಕೆ ನಾವೇನು ರಿಯಾಕ್ಷನ್ ಕೊಡೋದು? ಅವ್ರು ನಾವೆಲ್ಲ ಮಾಡಿದನ್ನು ಸರಿ ಅಂತೇಳಿ ಮತ್ತೆ ಅವ್ರಿಗೆ ಅಸ್ತಿತ್ವನೇ ಇರುವುದಿಲ್ಲ. ವಿರೋಧ ಪಕ್ಷ ನಾವು ಮಾಡಿದೆಲ್ಲ ಸರಿ ಅಂತ ಹೇಳಿಕೊಂಡು ಹೋದರೆ ವಿರೋಧ ಪಕ್ಷದವರಿಗೆ ಅಸ್ತಿತ್ವ ಇರ್ತದಾ? ಅಸ್ತಿತ್ವನೇ ಇರುವುದಿಲ್ಲ. ಅದಕ್ಕೆ ಅವ್ರು ವಿರೋಧ ನಾವು ಸರಿ ಮಾಡಿದ್ರು ವಿರೋಧ ಮಾಡ್ತಾರೆ, ನಾವು ಸರಿ ಇಲ್ಲದಿದ್ದರೂ ಕೂಡ ಅದು ವಿರೋಧ ಮಾಡುವಂಥದ್ದೇ ಕೆಲಸ. ಅದಕ್ಕೆ ನಾವು ಹೇಳಲಿಕ್ಕೇನು ಕೂಡ ಆಗುವುದಿಲ್ಲ. ಅದೇ ನಾವು ಹೇಳಿದಿಷ್ಟೇ, ಎಲ್ಲ ನಾಯಕರು ಒಗ್ಗಟ್ಟಿಂದ ಇರ್ತಾರೆ, ಎಲ್ಲ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳದ್ದು ಮತ್ತು ಭರಿಸ್ತಾರೆ. 1-2 ದಿವಸ ಎಲ್ಲ ಕೂಡ ಬಗೆಹರಿತಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಹೈಕಮಾಂಡ್ ಏನಾದರೂ ಹಿರಿಯರು ಏನಾದರೂ ರಾಮಲಿಂಗಾರೆಡ್ಡಿ ಅವರು ಸಂಪರ್ಕಿಸಿದಾರ, ಸಮಾಧಾನ ಮಾಡ್ತಾರೆ? ಅದೇ ನಮ್ಗೆ ಗೊತ್ತಿಲ್ಲ ಅಲ್ಲ, ಆ ಸಬ್ಜೆಕ್ಟ್ ಇಲ್ಲ, ಮತ್ತು ಇದು ನನ್ನ ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಸರ್, ಇವರು ರಾಜೀನಾಮೆ ಬೆನ್ನಿಂದಲೇ ಇವರು ಮುನಿಯಪ್ಪ ಅವರು ಬೇಸರಗೊಂಡಿದ್ದಾರೆ, ಅವರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ನಾನು ಹೇಳಿದೆ, ಇದೆಲ್ಲ ಕೂಡ ಒಂದೇ ಪ್ರಾಬ್ಲಮ್. ಅದು ಏನಾದ್ರು ಇದ್ದರೆ ಅದನ್ನು ಮುಖ್ಯಮಂತ್ರಿ ಬಗೆಹರಿಸ್ತಾನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ನಿಮ್ಮ ಇಲಾಖೆ ಬಗ್ಗೆ? ಮತ್ತೆ ನನಗೆ ಖಾತೆ ಸಿಕ್ಕಿದ ತಕ್ಷಣ ಖುಷಿ ಪಡೋಂಥ ವಿಚಾರ ಇಲ್ಲ. ಖಾತೆ ತಿಕ್ಕಿಸ್ತಕ್ಕಂಥ ಜವಾಬ್ದಾರಿ, ಇನ್ನು ನಾನು ಎಷ್ಟು ಕೆಲಸ ಮಾಡ್ತೇನೆ ಅದರ ಮೇಲೆ ನನ್ನ ಖುಷಿ ಅವಲಂಬಿತವಾಗಿರ್ತದೆ.